ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮದರ್ಸ್ ಡೇ. ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾವು ಭೇಟಿ ಕೊಡ್ತಾ ಇರೋದು, ನಾವಿವತ್ತು ಗೋಮಾತೆನ ನೋಡೋಕ್ಕೆ ಬಂದಿರೋದು. ಮಾತೆ ಅಂದರೂ ತಾಯಿನೇ ಅಲ್ವಾ. ಸೊ ಹಾಗಾಗಿ ಹಸುಗಳು ಅಂದರೆ ಗೋಮಾತೆ ಅಂತ ಕರಿತೀವಿ. ಹಸುಗಳಿಗೆ ಲಕ್ಷ್ಮಿ ಅಂತ ಕರಿತೀವಿ. ಹಸುಗಳಲ್ಲಿ ಕೋಟಿ ದೇವತೆಗಳು ವಾಸ ಮಾಡಿರ್ತಾರೆ ಅಂತ ಹೇಳ್ತಾರೆ. ಸೊ ಅಂಥ ಜಾನುವಾರುಗಳು ಅಂದರೆ ಪ್ರಾಣಿಗಳನ್ನು ನೋಡೋಕ್ಕೆ ನಾವು ಇವತ್ತು ಬಂದಿರೋದು. ಎಲ್ಲಿ ಅಂತಂದರೆ ಇದು ಕೋರಮಂಗಲದಲ್ಲಿದೆ ಗೋಶಾಲೆ, ಅಖಿಲ ಕರ್ನಾಟಕ ಪ್ರಾಣಿ ದಯಾ ಸಂಘ ಅಂತ. ಸೊ ಅಲ್ಲಿಗೆ ನಾನು ಇವತ್ತು ಅಮ್ಮಂದಿರ ದಿನದ ಸ್ಪೆಷಲಾಗಿ ಬಂದಿದ್ದೀನಿ. ಮಕ್ಕಳಿಗೆ ತೋರಿಸೋಣ ಹಾಗೂ ನಾವು ನೋಡ್ಕೊಂಡು ಬರೋಣ ಅಂತ. ನಾನು ಇದು ಮೊದಲನೇ ಬಾರಿಗೆ ಹೋಗ್ತಾ ಇರೋದು. ಹೇಗಿದೆ ಏನು ಅಂತ ಗೊತ್ತಿಲ್ಲ. ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಅಂತ ಕರಿತೀವಿ, ಪೂಜೆಯನ್ನು ಮಾಡ್ತೀವಿ ಸಾಂಪ್ರದಾಯಿಕವಾಗಿ ಅಲ್ವಾ. ವೈಜ್ಞಾನಿಕವಾಗಿಯೂ ಕೂಡ ಗೋವುಗಳ ಏನು ಅವುಗಳನ್ನು ನೋಡಿದರೆ ಸಾಕು, ಇದು ಮಾಡಿದರೆ ಸಾಕು, ನಮಗೆ ನಮ್ಮಲ್ಲಿರುವಂಥ ಒಂದು ಮಾನಸಿಕ ಒತ್ತಡ ಏನಾರು ಇದ್ದರೆ ಖಂಡಿತವಾಗಲೂ ಅದು ಕಮ್ಮಿ ಆಗುತ್ತೆ. ಮತ್ತು ಸಾವಯವ ಕೃಷಿಗೆ ಅಷ್ಟೇ ಹಸುವಿನ ಉತ್ಪನ್ನಗಳು ಎಲ್ಲ ಅವಶ್ಯಕವಾಗಿರೋದರಿಂದ ಗೋಶಾಲೆಗಳು ನಮ್ಮ ಪರಿಸರ ಮತ್ತು ಕೃಷಿಗೆ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಗೋಶಾಲೆ ಅಂದರೆ ಏನು ಅಂತ ಕೇಳೋದಾದರೆ, ಭಾರತೀಯ ಸಂಪ್ರದಾಯದಲ್ಲಿ ಹಸುಗಳನ್ನು ರಕ್ಷಿಸಿ ಪೋಷಿಸುವ ಸ್ಥಳ ಅಥವಾ ಅಭಯಧಾಮ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಬೀದಿ ಪಾಲಾದ, ಅಂದರೆ ಬೀದಿಗಳೆಲ್ಲ ರೋಡಲ್ಲೆಲ್ಲ ಬಿಟ್ಟು ಹೋಗಿರ್ತಾರೆ, ಅಥವಾ ಅವುಗಳಿಗೆ ಅನಾರೋಗ್ಯ ಏನಾದ್ರು ಕಾಯಿಲೆ ಬಂದರೆ ಅದನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಾಗತ್ತೆ, ಖರ್ಚಾಗತ್ತೆ ಅಂತ ಹೇಳಿಬಿಟ್ಟು. ಮತ್ತು ಅವುಗಳಿಗೆ ಏಜ್ ಆದಾಗ, ವಯಸ್ಸಾದಾಗ ಅವುಗಳನ್ನು ಬಿಟ್ಟು ಹೋಗುವಂಥದ್ದು ಅಥವಾ ಕಸಾಯಿಖಾನೆಗೆ ಕಳಿಸುವಂಥದ್ದು. ಅಂಥ ಒಂದು ಹಸುಗಳನ್ನು, ದನಗಳನ್ನು, ಕರುಗಳನ್ನು ತಂದು ಅವುಗಳಿಗೆ ಇವರು ಆಶ್ರಯ ಕೊಟ್ಟು ಅವುಗಳ ಪಾಲನೆಯನ್ನು ಮಾಡಿಕೊಂಡು ಹೋಗ್ತಾರೆ. ಅವಳಿಗೆ ಕರೆಕ್ಟಾಗಿ ಟೈಮ್ಗೆ ಊಟ, ನೀರು ಎಲ್ಲ ಕೊಟ್ಟು ಅವುಗಳನ್ನು ಸಾಕುವಂಥದ್ದು. ಅದಕ್ಕೆ ನಾವು ಗೋಶಾಲೆ ಅಂತ ಕರಿತೀವಿ. ಗೋಶಾಲೆಯ ಪ್ರಮುಖ ಉದ್ದೇಶ ಏನಂತ ನಾವು ಕೇಳೋದಾದರೆ, ಫಸ್ಟು ರಕ್ಷಣೆ ಮಾಡೋದು. ಅವು ಎಲ್ಲಿ ಅವುಗಳನ್ನು ಇದು ಮಾಡ್ತಾರೆ ಅಂಥ ಟೈಮಲ್ಲಿ ನಾವು ಹೋಗ್ಬಿಟ್ಟು ಅವುಗಳನ್ನ ರಕ್ಷಣೆ ಮಾಡುವಂಥದ್ದು ಮೊದಲನೇ ಕೆಲಸ. ಮತ್ತು ತಳಿಗಳ ಸಂರಕ್ಷಣೆ. ತಳಿಗಳಂದರೆ ಬೇರೆ ಬೇರೆ ಜಾತಿ ಹಸುಗಳು, ದನಗಳೆಲ್ಲ ಇರುತ್ತೆ ಅಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮಗೂ ಅದರಲ್ಲಿ ಅಷ್ಟೊಂದೇನು ಗೊತ್ತಿಲ್ಲ. ಗೊತ್ತಿರೋದ್ರಿಂದ ಗಿರ್ ಅಂತ ಹೇಳ್ತಾರೆ, ಸಾಹಿವಾಲ್ ಅಂತ ಹೇಳ್ತಾರೆ, ಹಳ್ಳಿಕಾರ್ ಅಂತ ಹೇಳ್ತಾರೆ, ಪುಂಗನೂರು ಅಂತ ಹೇಳ್ತಾರೆ. ಮುಂತಾದ ಭಾರತೀಯ ದೇಶಿ ತಳಿಗಳನ್ನು ಉಳಿಸಿ ಬೆಳೆಸುವಂಥದ್ದೇ ಈ ಗೋಶಾಲೆಯ ಒಂದು ಪ್ರಮುಖ ಉದ್ದೇಶ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಯಾವುದೇ ಜೀವನ ಹಿಂಸೆಗೆ ಒಳಗೆ ಮಾಡಬಾರ್ದು. ಅಂದರೆ ಅವಕ್ಕೆ ಏಟುಗಳನ್ನು ಕೊಡೋದಾಗಲಿ, ಅವುಗಳನ್ನ ಸಾಯಿಸೋದಾಗಲಿ, ಈ ಥರ ಏನೂ ಮಾಡಬಾರ್ದು. ಎಷ್ಟು ವರ್ಷ ಜೀವಿತಾವಧಿ ಅಂತ ಏನು ಹೇಳ್ತೀವಿ, ಅವ್ರು ಎಷ್ಟು ವರ್ಷ ಅದು ಬದುಕಿರುತ್ತೋ ಅಲ್ಲಿವರೆಗೂ ಅದು ನೆಮ್ಮದಿಯಾಗಿ ಕಾಲನ ಕಳೆಯೋ ಥರ ಮಾಡುವಂಥದ್ದು ಗೋಶಾಲೆಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಸೊ ಇಂಥ ಒಳ್ಳೆಯ ಪ್ಲೇಸ್ಗೆ ನಾವು ಬಂದಿದ್ದೀವಿ ಅಂದರೆ ಖಂಡಿತವಾಗಲೂ ಅದು ನಮ್ಮ ಪುಣ್ಯ ಅಲ್ವಾ. ಸೊ ಖಂಡಿತವಾಗಲೂ ನೀವು ಕೂಡ ನಿಮ್ಮ ಮಕ್ಕಳ ಜೊತೆಗೆ ಒಂದು ಸಾರಿ ಇಲ್ಲಿ ಭೇಟಿ ಕೊಡಿ. ಅವ್ರಿಗೂ ಖುಷಿ ಆಗುತ್ತೆ, ಖಂಡಿತವಾಗಲೂ ನಿಮಗೂ ಖುಷಿ ಆಗೇ ಆಗುತ್ತೆ. ಸೊ ಇದ್ರ ಜೊತೆ ಇಲ್ಲಿ ನಾವು ಬಂದಿರುವಂಥ ಪ್ಲೇಸು ಸಿಕ್ಕಾಪಟ್ಟು ಎಷ್ಟೋ ಎಕರೆ ಗಟ್ಟಲೆ ಜಾಗದಲ್ಲಿ ಇದನ್ನು ಮಾಡಿದ್ದಾರೆ. ಸಾವಿರಾರು ಹಸುಗಳು, 1300ಗಿಂತ ಹೆಚ್ಚು ಇಲ್ಲಿ ದನ ಕರುಗಳು ಎಲ್ಲ ಇದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಎಷ್ಟು ಸಾವಿರಾರು, ಎಷ್ಟು 3000 ಏನೋ ಹೇಳಿದರು. ಅಷ್ಟು ಹೆಚ್ಚಾಗಿ ಪಾರಿವಾಳಗಳನ್ನು ಕೂಡ ಇವರು ಏನು ಮಾಡಿದ್ದಾರೆ, ಸಾಕಿದ್ದಾರೆ. ನಾವು ಹೋಗಿ ಅದನ್ನು ಫೀಡ್ ಮಾಡ್ಬೋದು. ಈ ದನ ಕರುಗಳಿಗೂ ನಾವು ಫೀಡ್ ಮಾಡ್ಬೋದು, ಮತ್ತು ಪಾರಿವಾಳಗಳಿಗೂ ನಾವು ಫೀಡ್ ಮಾಡ್ಬೋದು. ಫೀಡ್ ಮಾಡೋಕ್ಕೆ ನಾವು ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ. ನಾವು ಏನು ಬೇಕು ಅಂತ ಹೇಳಿದರೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಒಂದು ಆಫೀಸ್ ಥರ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕೊಡ್ತಾರೆ ತಿನ್ನೋದಕ್ಕೆ. ನಾವು ಅದನ್ನು ತಂದುಬಿಟ್ಟು ಹಸುಗಳಿಗೆ ನಾವು ತಿನ್ನಿಸುವಂಥದ್ದು. ಆಮೇಲೆ ನಾವು ದೇಣಿಗೆ ಕೊಡ್ಬೋದು.
ನಮ್ಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಸಹಾಯ ಮಾಡ್ಬೋದು. ಬಟ್ ಇಂಡಿವಿಜುವಲಾಗಿ ಅದಕ್ಕೆ ಇದಕ್ಕೆ ಅಂತ ನಾವೇನಾದ್ರು ದುಡ್ಡು ಕೊಡೋದು ಮಾಡೋದು ಇಲ್ಲಿ ಯಾವುದೇ ಆ ಥರದ್ದು ಇಲ್ಲ. ಸಿಕ್ಕಾಪಟ್ಟೆ ಜನ ನಾವು ಹೋದಾಗ ಬೆಳಗ್ಗೆ 8 ಗಂಟೆಗೆ ನಾವು ಹೋಗಿರುವಂಥದ್ದು ಈ ಪ್ಲೇಸ್ಗೆ. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ವಯಸ್ಸಾದವರು ಬಂದುಬಿಟ್ಟು ಇವು ಹಸುಗಳಿಗೆಲ್ಲ ಬಾಳೆಹಣ್ಣೆಲ್ಲ ಕೊಡೋದು, ತಿನ್ನಿಸೋದೆಲ್ಲ ಮಾಡ್ತಾಯಿದ್ರು. ಖುಷಿ ಆಯಿತು. ನಾವು ನೋಡ್ತಾ ಇದ್ರೇ ಮನಸ್ಸಿನ ಒಂದು ಇದೆಲ್ಲ ಭಾರ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಪ್ರಾಣಿಗಳ ಮುಖ ನೋಡ್ತಾ ಇದ್ರೇ ಅಷ್ಟೇ, ಗೊತ್ತಿಲ್ಲ ಏನಂತ. ಸೊ ಇಂಥ ತಾಯಿ ಅಂತ ಲಕ್ಷ್ಮೀ ಇದ್ರೆ ತಾಯಿ ಅಲ್ವಾ, ತಾಯಿಗಳನ್ನು ನಾವು ಇವತ್ತು ನೋಡೋಕ್ಕೆ ಬಂದಿದ್ದೀನಿ, ತಾಯಂದ್ರನ್ನು. ಸೊ ಅಮ್ಮಂದ್ರ ದಿನದ ಸ್ಪೆಷಲ್ ಇದು ವ್ಲಾಗ್ ನಮ್ಮದು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಮುದ್ದಾಗಿದೆ ನೋಡೋದಕ್ಕೆ, ತುಂಬ ಇಷ್ಟ ಆಯಿತು. ನಮ್ಮ ಪಾರ್ಥನೂ ತುಂಬ ಖುಷಿಪಟ್ಟ. ಸಿಕ್ಕಾಪಟ್ಟೆ ಹಸುಗಳಿದೆ, ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದು, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ನೋಡಿ ತುಂಬಾ ನಿಜವಾಗ್ಲೂ ಇಷ್ಟ ಆಯಿತು ಪ್ಲೇಸ್ ನಮಗೆ. ಈ ಒಂದು ಗೋಶಾಲೆ 1982 ಸ್ಟಾರ್ಟ್ ಮಾಡಿರೋದಂತೆ ಇದು. ಸೊ ಎಷ್ಟು ವರ್ಷದಿಂದ ನಡೀತಾ ಇದೆ ಅಲ್ವಾ, ಖುಷಿ ಆಗೋಯಿತು. ಮತ್ತು ಪಾರಿವಾಳಗಳನ್ನು ಸಾಕಿದ್ದಾರೆ. ಒಂದು ಚಿಕ್ಕದಾಗಿ ಪಾರ್ಕ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಇಲ್ಲಿ ಸೆಗಣಿಯಿಂದ ಗೊಬ್ಬರನ ಮಾಡ್ತಾರಂತೆ. ನೋಡಿ ಹಸುವಿನಿಂದ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸು ಯಾವುದು ಯೂಸ್ ಆಗಲ್ಲ ಅಂತ ಇಲ್ಲ, ಪ್ರತಿಯೊಂದು ಅದರಿಂದ ಸಿಗುವಂಥ ಎಲ್ಲ ವಸ್ತುಗಳು ನಮಗೆ ಯೂಸ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಮೇನಾಗಿ ಅವರು ಗೊಬ್ಬರನ ರೆಡಿ ಮಾಡ್ತಾರಂತೆ. ಸೆಗಣಿ ಮತ್ತು ಗೆಂಜಲ ಎಲ್ಲ ಸಿಗುತ್ತಲ್ಲ ಹಸುವಿಂದ, ಅದರಿಂದ ಅವರು ಗೊಬ್ಬರನ ರೆಡಿ ಮಾಡುವಂಥದ್ದು ಇಲ್ಲಿ ಮೇನ್ ಉದ್ದೇಶ ಅವ್ರದ್ದು. ಸೊ ನೆಕ್ಸ್ಟ್ ಏನಂದರೆ ಅದೇ ಪಾರಿವಾಳ ಹೇಳಿದಲ್ಲ, ಅದನ್ನು 1000ಕ್ಕಿಂತ ಜಾಸ್ತಿ ಪಾರಿವಾಳಗಳು ಸಾಕಿದ್ದಾರೆ. ಅದಕ್ಕೂ ಕೂಡ ಅಷ್ಟೇ ನಾವು ಕಾಳು ತೊಗೊಂಡೋಗಿ ಅವುಗಳಿಗೂ ಕೂಡ ನಾವು ಫೀಡ್ ಮಾಡ್ಬೋದು. ಒಂದು ಚಿಕ್ಕದು ಪಾರ್ಕಾಗಿ ಮಾಡ್ಕೊಂಡಿದ್ದಾರೆ. ಆ ಪಾರ್ಕಲ್ಲಿ ಇರ್ತವೆ, ಹೋಗಿ ನಾವು ಹಾಕಿದ ತಿಂದ್ಕೊಂಡು ಮತ್ತು ಬೇರೆ ಯಾರಾದರೂ ಹೋಗಿ ಎಂಟ್ರಿ ಕೊಟ್ಟರೆ ಸಡನ್ನಾಗಿ ಪುರ್ರ್ ಅಂತ ಹಾರ್ಕೊಂಡು ಬರುತ್ತೆ ಮೇಲೆ. ಒಂದು ಸೈಡಿಂದ ಹಾರ್ಕೊಂಡು ಬಂದರೆ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಒಂದು ರೌಂಡ್, ಒಂದು ಫುಲ್ ಸರ್ಕಲ್ ಹೊಡ್ಕೊಂಡು ಬರುತ್ತೆ. ನೋಡಿ ಯಾವ ಥರ ಹಾರ್ಕೊಂಡು ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಒಂದು ರೌಂಡ್ ಹೊಡಿತಾ ಇತ್ತದು. ಅದು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿದರೆ ರೈಟ್ ಸೈಡ್ ಬಂದು ಮತ್ತು ವಾಪಸ್ ಅದೇ ಕಾಳಿಯಲ್ಲಿರುತ್ತೆ, ಅಲ್ಲೇ ಹೋಗಿ ಕೂತ್ಕೊಳ್ಳುವಂಥದ್ದು. ಸೊ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು, ಚೆನ್ನಾಗಿದೆ. ನೀವು ಖಂಡಿತ ಮಕ್ಕಳ ಜೊತೆಗೆ ಭೇಟಿ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಈ ಗೋಶಾಲೆಗೆ ಮತ್ತು ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದನೂ ಕೂಡ ಅಷ್ಟೇ ಗೋಶಾಲಾ ವಿಕಾಸ್ ಯೋಜನೆ ಮೂಲಕ ಆರ್ಥಿಕ ಅನುದಾನ ಅಂದರೆ ಆರ್ಥಿಕವಾಗಿ ಫೈನಾನ್ಸಿಯಲಿ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ ಗೋಶಾಲೆಗೆ. ಸೊ ಹಾಗೆ ಯಾರು ದೊಡ್ಡ ವ್ಯಕ್ತಿಗಳಾಗಲಿ ಏನಾರು ಅವರು ಕೂಡ ಅಷ್ಟೇ ದೇಣಿಗೆನ ಕೊಡ್ತಾ ಇರ್ತಾರೆ. ಅದ್ರ ಮೇಲೆ ಈ ಗೋಶಾಲೆ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ತುಂಬ ಜನ ದಾನಿಗಳು, ದೊಡ್ಡ ವ್ಯಕ್ತಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಾಗಲಿ ಬಂದು ಇದು ಮಾಡ್ತಾರೆ. ಹಾಗಂತ ಸಾಮಾನ್ಯ ಜನನೂ ಕಮ್ಮಿ ಏನಿಲ್ಲ, ತುಂಬ ಸಾಮಾನ್ಯ ಜನರು ಬಂದು ದೇಣಿಗೆ ಕೊಟ್ಟು ಹೋಗ್ತಾರೆ. ಅದಕ್ಕೆ ಏನಾದ್ರು ತಿನ್ಸೋಕ್ಕೆ ಬೇಕಿದ್ದನ್ನೆಲ್ಲ ತಂದು ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಎಷ್ಟು ಒಳ್ಳೆ ಕೆಲಸ ಅಲ್ವಾ. ನಿಜವಾಗ್ಲೂ ಖುಷಿ ಆಯಿತು ನೋಡಿಬಿಟ್ಟು, ಕೇಳಿಬಿಟ್ಟು ಅವ್ರನ್ನ ಮಾತಾಡ್ಸಿದ್ವಿ, ಹೇಗೆ ಏನು ಎತ್ತ ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ರು ಅವರು. ಎಷ್ಟು ಹಸುಗಳಿದೆ, ಎಷ್ಟು ಪ್ರಾಣಿಗಳಿದ್ದಾವೆ, ಎಷ್ಟು ಸಾಕಾಣಿಕೆ ಮಾಡಿದ್ದಾರೆ, ಹೇಗೆ ಬರುತ್ತೆ, ಏನು ಎತ್ತ ಅಂತ. ಸೊ ನಿಜವಾಗ್ಲೂ ನೋಡಿ ಎಷ್ಟು ಖುಷಿಯಾಗಿ ಹಾರಾಡ್ತಾ ಇದ್ದಾವೆ ಪಾರಿವಾಳಗಳು. ಕಣ್ಣು ತುಂಬೋಯ್ತು, ಕಣ್ಣಿಗೆ ಹಬ್ಬ ಇವತ್ತು ನೋಡಿಬಿಟ್ಟು. ತುಂಬ ಸುಂದರವಾದ ಪ್ಲೇಸ್ಗೆ ನಾವು ಇವತ್ತು ವಿಸಿಟ್ ಮಾಡಿರುವಂಥದ್ದು. ನೀವು ಎಂಜಾಯ್ ಮಾಡಿ. ಇವತ್ತು ಮದರ್ಸ್ ಡೇ ಇದು. ನನ್ನ ಮಕ್ಕಳು ಇವತ್ತು ಸರ್ಪ್ರೈಸ್ ಕೊಟ್ಟರು. ಸೊ ಅದನ್ನು ನೀವು ಮುಂದೆ ನೋಡ್ತೀರಾ, ವ್ಲಾಗ್ನ ಕಂಟಿನ್ಯೂ ಆಗುತ್ತೆ.
ಮದರ್ಸ್ ಡೇ ಆ್ಯಂಡ್ ನಾನು ಮತ್ತು ಪ್ರಣೀತಾ ಅಮ್ಮಗೆ ಗೊತ್ತಿಲ್ಲ ನಾವೇನು ಇರ್ತೀವಿ ಅಂತ. ಸೊ ನಾನು ಮತ್ತು ಪ್ರಣೀತಾ ಇಲ್ಲಿ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಸರ್ಪ್ರೈಸ್ ಆ್ಯಕ್ಚುಲಿ ಅಮ್ಮಗೆ. ಸೊ ಪ್ರಣೀತಾ ಮತ್ತು ಅಮ್ಮಗೆ ಸರ್ಪ್ರೈಸ್ ಕೊಡ ಅಂತ ಕೇಕ್ ತರಕ್ಕೆ ಹೋಗ್ಬೇಕೀಗ. ಸೊ ಲೆಟ್ಸ್ ಗೋ. ಈಗ ಅಮ್ಮಗೆ ಏನು ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ. ಆಯಿತಾ? ಸೊ ಓಕೆ ಗೈಸ್, ಅಮ್ಮಗೇನು ಗೊತ್ತಿಲ್ಲ ನಾವು ಕೇಕ್ ತಂದಿರೋದು. ಸೊ ಅಲ್ಲಿ ಕೇಕ್ ಇದೆ ಆ್ಯಕ್ಚುಲಿ ಆ್ಯಂಡ್ ಸೊ ಅಮ್ಮಗೇನು ಗೊತ್ತಿಲ್ಲ ಏನಂತ. ಬೆಳೆಸ್ಕೊ ಅಮ್ಮ ಸರ್ಪ್ರೈಸ್ಗಳನ್ನು ಡೋರ್ ಲಾಕ್ ಮಾಡೋಣ, ನೋಡೋಣ ರಿಯಾಕ್ಷನ್ ಇರುತ್ತೆ ಅಂತ. ಸುಮ್ಮನೆ ಹಂಗೆ ಹಂಗೆ ಹೋಗ್ಬಿಡ್ದ ನಾ ಸುಮ್ಮನೆ ವಾಕಿ ಹೋಗಿ ನೋಡಿ ನೋಡಿ ಏನಂತ. ಕೇಕ್ ಬಂದ್ರ ಹಾಂ ಎದಕ್ಕೆ ನನಗೆ ಹೇಳೇ ಇಲ್ಲ. ಸರ್ಪ್ರೈಸ್. ಅಮ್ಮದ ರಿಯಾಕ್ಷನ್ ಹೆಂಗಿದೆ ಗೈಸ್. ಸೊ ಅಮ್ಮ ಗೊತ್ತಿರಲಿಲ್ಲ ನಾವು ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹೇಳಿಲ್ಲ ಅವ್ರು ಹಂಗೆ ಹೋಗಿದ್ರು. ನಾವು ಜಸ್ಟ್ ಹೊರ ವಾಕ್ ಹೋಗಿ ಬರ್ತೀವಿ ಅಂತ ಸ್ಕೂಟಿ ಕೀ ತಗೊಂಡು ಹೋಗ್ಬಿಟ್ಟಿದ್ದೀವಿ. ಸೊ ಅಮ್ಮ ಬೇಗ ಬೇಗ ರೆಡಿಯಾಗಿ ಬನ್ನಿ, ಕೇಕ್ ಕಟ್ ಇದು ಇರ್ಲಿ ಬಿಡೆ. ಇಲ್ಲ ಇಲ್ಲ ಬೇರೆ ಓಕೆ. ಸೊ ಓಕೆ ಗೈಸ್, ಅಮ್ಮ ರೆಡಿ ಆದ್ಮೇಲೆ ನಾವು ಮೀಟ್ ಆಗ್ತೀವಿ. ಅಲ್ಲಿವರೆಗೂ ಸ್ವೀಟ್. ಸೊ ಅಮ್ಮ ರೆಡಿಯಾಗಿ ಬಂದಿದ್ದಾರೆ, ನೋಡೋಣ. ಓಕೆ. ಸೊ ಪ್ರಣೀತಾ ಇಲ್ಲಿ ಅರೇಂಜ್ಮೆಂಟ್ ಮಾಡುತ್ತೆ ಅಲ್ಲ, ಅದಕ್ಕೆ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಮಸ್ತ್ ಅವನು ಹೆಲ್ಪ್ ಮಾಡ್ತೇವೆ ನಿಮಗೆ ಅಲ್ಲ. ಸರಿ ಬಾ. ಸರಿ ಇಲ್ಲ ಇಲ್ಲ ಅಥವಾ ಇಲ್ಲಿ ಬಾ ಪಾಪ, ಇಲ್ಲಿ ಬಾ, ಅಲ್ಲ ಅಮ್ಮ ಹತ್ರ ಇಲ್ಲಿ ಬಾ ಪ್ರಣೀತಾ ಬಾ. ಕ್ಯಾಮ್ರಾ ತಗೋ. ಕ್ಯಾಮ್ರಾ ತಗೋ. ಬಾ. ಕೇಕ್ ನೋಡೋಣ, ಅರ್ಧ ಗಂಟೆ ಕೇಕ್ ನೋಡೋಣ. ನೋಡಿ ಗೈಸ್, ನಾನು ಹೇಳಿದೆ ಇವರೆಲ್ಲ ಏನೋ ಮಾಡ್ಕೊಂಡು ಇಲ್ಲಿ ಬೇಡ, ಇಲ್ಲಿ 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 ಅಲ್ಲಿ ಕಾಲು ಇಡಬಾರ್ದು ಪಾಪು, ಸುಮ್ಮನೆ. ಗುಂಡು 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 ಗುಂಡು. ಹಾಯ್. ಅಮ್ಮ ಓಪನ್ ಮಾಡ್ಬೇಕು ತಾನೆ. ಅಮ್ಮ ಓಪನ್ ಮಾಡ್ತೀರಾ? ಇಲ್ಲ ಮಾಡಿ ಮಾಡಿ. ನೋಡಿ ಕೇಕ್ ಹೆಂಗಿದೆ ನೋಡಿ ಫ್ರೆಂಡ್ಸ್, ಗೊತ್ತಿಲ್ಲ ಏನೇನೋ ಮಾಡ್ತಾರೆ, ನನಗೆ ಹೇಳೇ ಇಲ್ಲ. ವಾವ್. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಕೇಕ್ ಕಟ್ಟಿಂಗ್ ಎಲ್ಲ ಅಷ್ಟು ಇದಾಗೋದಿಲ್ಲ. ಇರು ಪಾಪ. ಹಾಂ ಅಲ್ಲ ಅಮ್ಮ ಹತ್ರ ಹೋಗಿ ಬರ್ತಾ ನೀನು ಹೋಗು. ಅಮ್ಮ ಹಚ್ಚಲಿ ಕೊಡು ಪ್ರಣೀತಾ, ಅಮ್ಮ ಹಚ್ಚಲಿ ಕೊಡು, ಅಮ್ಮ ಹಚ್ಚಲಿ ಕೊಡು, ಅಮ್ಮ ಹಚ್ಚಲಿ. ನಿಂಗೆ ಹಚ್ಚಕ್ಕೆ ಬರುತ್ತಾ? ಹಾಂ ಬರುತ್ತಾ? ಈ ಕಡೆ ಬಾ, ಈ ಕಡೆ ಬಾ. ಹಾಂ ಅಮ್ಮ ಹಚ್ಚಲಿ ಕೊಡು. ಮಮ್ಮಿ ಉಫ್ ಮಾಡ್ಬೇಕು. ಇರ್ಲಿಲ್ಲ ಕೊಡು. ಮಾ ಹಾ ಬರ್ತಾ. ಓಕೆ, ಕಟ್ ಮಾಡಲ್ಲ. ಹಾಂ ಬಾ, ಫ್ರಂಟ್ ಬಾ. ಬಾ.
ಅಮ್ಮ ಬಾ ಆಗಲ್ವಾ ನೀರು ಪಾರ್ಥದೊಂದು ಹಾಡು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಅದನ್ನು ಓದ್ಬಿಡಿ ಅಮ್ಮ. ಪ್ರಣೀತ್ ತಡಿ. ಚೆನ್ನಾಗಿದೆ. ಚೆನ್ನಾಗಿದೆ ಕೇಕ್. ಥ್ಯಾಂಕ್ ಯು ಮಕ್ಕಳ, ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮದರ್ಸ್ ಡೇ ತಾಯಂದ್ರಿಗೆ ಎವ್ರಿ ಡೇ ಆಗಿರುತ್ತೆ, ನಾಟ್ ಓನ್ಲಿ ಒನ್ ಡೇ. ಸೊ ಇವತ್ತು ಒಂದು ಒಳ್ಳೆಯ ದಿವಸದ ದಿನ. ನಾನು ಏನೋ ನನ್ನ ಅಮ್ಮನ ನೆನೆಸ್ಕೊತಾ ಇದ್ದೀನಿ, ಆಮೇಲೆ ನನ್ನ ತಂಗಿಯರನ್ನ ನೆನೆಸ್ಕೊತಾ ಇದ್ದೀನಿ. ಅವ್ರಿಗೂ ಕೂಡ ಅಷ್ಟೇ ಅಮ್ಮ ಹ್ಯಾಪಿ ಮದರ್ಸ್ ಡೇ. ಮತ್ತು ಸಂಧ್ಯಾ, ಸವಿತಾ, ನಿಮಗೂ ಕೂಡ ಅಷ್ಟೇ ಹ್ಯಾಪಿ ಮದರ್ಸ್ ಡೇ. ಅಮ್ಮನಿಗೆ ಯಾವ ಪದ ಏನು ಹೇಳಿದ್ರು ಕಮ್ಮಿನೇ. ತಾಯಿ ಅಂದರೆ ಅದು ತುಂಬ ಶಕ್ತಿ ಅಂತ ಹೇಳ್ಬೋದು, ಒಂದು ದೈವ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ನನಗೆ ನೋಡಿ ಸರ್ಪ್ರೈಸ್ ಕೊಟ್ಟಿದ್ದಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪು. ಅವಳು ಕೊಟ್ಟಂಗೆ. ಬಾ ಬಾ ಬಾ. ಥ್ಯಾಂಕ್ ಯು. We are so intelligent. ಇಂಟೆಲಿಜೆಂಟ್ ಅಂತ ನೋಡಿ. ಏನು ಹೇಳೋದು, ವರ್ಡ್ಸೇ ಬರ್ತಾ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಇದು ಫಸ್ಟ್ ಟೈಮ್ ಮಾಡಿದ್ದು, ಸೊ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೆ. ಇಟ್ಸ್ ಓಕೆ. ನಾವು ಇದು ಫಸ್ಟ್ ಟೈಮ್ ಮಾಡಿದ್ದು ಆ್ಯಕ್ಚುಲಿ. ಈ ಥರ ಕೇಕ್ ಕಟ್ಟೋದೆಲ್ಲ ನಾವು ಅಮ್ಮಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ, ಬಟ್ ಆದರೂ ನಮಗೆ ಇರಲಿ ಪರವಾಗಿಲ್ಲ ಅಂತ. ಕೇಕ್ ಕಟ್ಟಿಂಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮಕ್ಳದ್ದು ಮಾಡ್ತೀನಿ ನಾನು ಚೆನ್ನಾಗಿ, ಮಕ್ಕಳಿಗೆಲ್ಲ ಖುಷಿಗೆ ಏನಾಗುತ್ತೆ. ಆಮೇಲೆ ನನ್ನ ಕೈಯಿಂದ ಏನು ಕೊಡ್ಬೋದು, ಎಷ್ಟು ಡೆಕೋರೇಷನ್ ಎಲ್ಲ ಮಾಡ್ಬೋದು, ಆ ಥರ ಎಲ್ಲ ಮಾಡಿ ಅವ್ರಿಗೆ ಖುಷಿ ಪಡಿಸ್ತೀನಿ. ಬಟ್ ನನಗೆ ಸ್ಪೆಷಲಿ ಕೇಕ್ ಕಟ್ಟಿಂಗೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಅಂಥದ್ರಲ್ಲಿ ಸರ್ಪ್ರೈಸ್ ಕೊಡೋಕ್ಕೆ ಮತ್ತು ನಮ್ಮ ಮಕ್ಕಳು ಎಫರ್ಟ್ ಹಾಕಿದ್ದಾರೆ. ಸೂಪರ್ ಆಗಿತ್ತು. ನನಗೆ ಹೇಳಿಲ್ಲ, ಹಂಗೆ ಹೋಗಿದ್ದಾರೆ, ಹೋಗಿ ಕೇಕ್ ತಂದಿದ್ದಾರೆ. ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಮ್ಮ? ನಾನು ಫ್ರೈಡ್ ರೈಸ್ ಮಾಡಿದೆ. ಸೊ ಗೈಸ್, ಮಕ್ಕಳೆಲ್ಲ ಇವತ್ತು ನನಗೆ ಸರ್ಪ್ರೈಸ್ ಕೊಟ್ರಲ್ವಾ, ಸೊ ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಸ್ವೀಟ್ಸಲ್ಲಿ ಜಾಮೂನ್ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೆ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ಆಮೇಲೆ ಇವತ್ತು ಡ್ರೈ ಜಾಮೂನ್ ಮಾಡಿದ್ದೀನಿ, ಸಿರಪ್ ಬೇಡ ಅಂತ. ಫುಲ್ ಡ್ರೈ ಆಗಿದೆ ಇದು. ಸೊ ಅವರಿಗೆ ಖುಷಿ ಪಡಿಸೋಕ್ಕೆ ಇವತ್ತು ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಐ ಹೋಪ್ ಅವರಿಗೆ ಇಷ್ಟ ಆಗುತ್ತೆ ಅಂತ. ಇಷ್ಟನಾ ಫ್ರೈಡ್ ರೈಸು? ಜಾಮೂನ್ ಇಷ್ಟನಾ? ಇಷ್ಟ. ಸ್ವೀಟ್ ಅಂದರೆ ಜಾಮೂನ್ ಇಷ್ಟಪಡ್ತಾರೆ. ಅಂದರೆ ಫ್ರೈಡ್ ರೈಸ್ ಅಂದರೆ ನಮ್ಮ ಪ್ರಣೀತಗಂತೂ ಪಂಚಪ್ರಾಣ. ಪ್ರಮೋಯ್ತ್ರಿಗೂ ಇಷ್ಟ, ಅವಳಿಗೂ ಇಷ್ಟಪಡ್ತಾಳೆ. ಸೊ ಹಂಗಾಗಿ ಅವ್ರಿಗೋಸ್ಕರ ಅಂತಾನೆ ಖುಷಿ ಆಗುತ್ತೆ ಅಂತಾರೆ ನಾನು ಫ್ರೈಡ್ ರೈಸ್ ಮತ್ತು ಜಾಮೂನ್ ಮಾಡಿದ್ದೀನಿ. ಸೊ ಬನ್ನಿ ಊಟ ಮಾಡೋಣ. ಊಟ ಮಾಡಿ ನೋಡಿ ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀಯಾ? ತಿಂತೀಯಾ? ಬರ್ತೀನಿ. ಸೂಪರಾ? ಓಕೆ. ಜಾಮೂನು ಡ್ರೈ ಮಾಡಿದ್ದೀನಿ ನಾನು, ಬೇಡ ಸಿರಪ್ ಅಂತ. ಸುಮ್ಮನೆ ಸ್ವೀಟ್ ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಡ್ರೈ ಆಗಿ ಇರಲಿ ಅಂತ. ಡ್ರೈ ಜಾಮೂನ್ ಕರೆಕ್ಟಾ? ಪರ್ಫೆಕ್ಟಾ? ಓಕೆ, ಎಂಜಾಯ್. ಥ್ಯಾಂಕ್ ಯು. ಪ್ರಣೀತಾ ಹೇಳಿ ಹೆಂಗಿದೆ ಅಂತ. ಯಾರು ಸೂಪರ್ ಇದೆಯಾ ಜಾಮೂನು? ಅಷ್ಟೇ ಗೊತ್ತಾಗುತ್ತೆ. ಎಷ್ಟು ಅರ್ಧ ಕಟ್ ಮಾಡ್ಕೋಬೇಕು. ಚೆನ್ನಾಗಿದೆಯಾ?
ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಅಂತ. ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಖುಷಿ ಪಡಿಸಿದ್ರು ಇವತ್ತು. ನನಗೆ ಖುಷಿ ಆಯಿತು ಸಿಕ್ಕಾಪಟ್ಟೆ. ಆಮೇಲೆ ನೋಡಿದ್ರಲ್ಲ ಇವತ್ತು ಬೆಳಿಗ್ಗೆ ಅಖಿಲ ಕರ್ನಾಟಕದ ಪ್ರಾಣಿ ಗೋಶಾಲಾಗೆ ಹೋಗಿದ್ದು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನ್ನ ಮಕ್ಕಳಿಗಂತೂ. ನಿಮ್ಗೆ ಹೆಂಗೆ ಅನಿಸ್ತಾ ಹೋಗಿ ಬಂದು? ಚೆನ್ನಾಗಿತ್ತು. ಲೈಕ್ ಅಷ್ಟು ಕೌಸನ್ನ ಒಂದೇ ಸರ್ತಿ ಒಂದೇ ಪ್ಲೇಸಲ್ಲಿ ನೋಡೋದು. ಅಂದ್ರೆ ನಾನು ಅನ್ಕೊಂಡೆ ಚಿಕ್ಕದಿರ್ಲಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಆಮೇಲೆ ನಾವು ಫೀಡ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲೇ ಮನೆ ಹತ್ರ ಇದ್ರೂ ನಾವು ಹೋಗಿರ್ಲಿಲ್ಲ. ನೋಡಿ ತುಂಬಾ ಖುಷಿ ಆಯ್ತು. ಪಾರ್ಕ್ ತುಂಬಾ ಖುಷಿ ಪಡ್ತಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅವನು. ಪ್ರಣೀತಾ ನಿನಗೆ ಹೆಂಗೆ ಅನಿಸ್ತು? ಸಿಕ್ಕಾಪಟ್ಟೆ ಖುಷಿ. ಹೌದಾ? ಏನು ಅನಿಸ್ತು ಎಲ್ಲ ನಿಂಗೆ ಪ್ರಾಣಿಗಳು ನೋಡಿ? ಹಸು, ಎಮ್ಮೆ ಮತ್ತೆ ಪಾರಿವಾಳ ಎಲ್ಲ ನೋಡಿ ಜಾಸ್ತಿ ಇಷ್ಟ ಆಗಿದ್ದಾವೆ ಪಾರಿವಾಳ. ಫುಲ್ ಹರ್ಡ್ ಹೆಂಗ್ ಹಾರ್ಕೊಂಡ್ ಬಂದಿತ್ತು, ಚೆನ್ನಾಗಿತ್ತು. ನನಗೆ ಕಚ್ಚಲ್ಲ, ಅದು ಏನು ಮಾಡಲ್ಲ. ಸೊ ನಿಮ್ಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಗೋಶಾಲೆಗೆ ಒಂದ್ಸರಿ ಭೇಟಿ ಮಾಡಿ. ಅದು ನಿಮ್ಮ ಮಕ್ಕಳ ಜೊತೆಗೆ ಖಂಡಿತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಪಡ್ತಾರೆ, ನಿಮಗೂ ಖುಷಿ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಎಲ್ರಿಗೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.